ಅವ ಬಾವಾ ಒಳಗ ಬಾವಾ. ಹ್ಞೂ ಬರ್ತೀನಿ ತಡಿ. ಹೆಂಗದಿವ ಮಗಳ, ಆರಾಮದೇನ? ಯವ್ವ ನಿಂಗೆ ನೋಡಿ ಈಗಲೇ 8-10 ದಿನ ಆತಲ್ಲ ಯವ್ವ. ನಿನ್ನ ಇಲ್ಲಿ ಬಿಟ್ಟು ಹೋಗ್ಬಿಟ್ವಿ ನಾವು. ಹೆಂಗದಿವ ಸರ್ ಹೋಗಿ ಅಲ್ಲ? ಆರಾಮದಿ ಇಲ್ಲ? ವಾಂತಿ ಕಮ್ಮಿ ಆಗಿತ್ತಿಲ್ಲ? ವಾಂತಿ ಏನಿಲ್ಲ ಬೇ, ಆರಾಮದೇನಿ. ಅಳಿ ಅಂದ್ರೆ ಇಲ್ಲವಾ ಅವರು ಒಳಗ ಮಕ್ಕೊಂಡಾರ್ಬೇ. ನೀನ್ ಬಾ. ಅಲ್ಲ ಈಗ ನಿನ್ನ ಗಂಡಂದು ಜಗಳ ಕಮ್ಮಿ ಆಗೈತಲ್ಲ, ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಅದಿರಲ್ಲ. ಅದು ಹ್ಞೂ ಬೇ, ನಾವಿಬ್ರು ಆರಾಮದೀವಿ ಈಗ. ಮೊದ್ಲಿನಂಗೆಲ್ಲ ಇಲ್ಲ. ಚಲೋ ನೋಡ್ಕೊಂತಾನ. ಸಾಕವ, ಇಷ್ಟು ಕೇಳಿದ್ನಲ್ಲ ಅಷ್ಟು ಸಾಕು ನನಗೆ. ನಿನ್ನೆ ಮೊನ್ನೆ ಒಂದು 3 ದಿನ ಅಥವಾ ಇಂಥ ಕೆಟ್ಟ ಕನಸು ಬಿದ್ದಾವ ಅಂದ್ರೆ ಅಷ್ಟು ಕೆಟ್ಟ ಕನಸು ಬಿದ್ದಾವ ನೋಡು. ಹೌದಾ? ಹೂವ ಏನ ನಿನಗೆ ಒಟ್ಟು ತೊಂದರೆ ಆಗೈತಿ ಅನ್ನಂಗ ಒಟ್ಟು ನಂಗೆ ಕನಸು ಬೀಳಾಕುಂತಾವ. ಒಟ್ಟು ಜೀವಕ್ಕೆ ಸಮಾಧಾನನ ಇಲ್ವಾ? ಒಂಥರ ಹೊಟ್ಟೆಗ ಸಂಕಟ, ಬರೇ ನಿಂದ ನೆನಪು, ಒಮ್ಮೆಡಿಗೆ ಬಿಕ್ಕಳಿಕೆ ಹತ್ತುದು. ಅಯ್ಯೋ ನೋಡಬಾರ್ದು, ಭಾಳ ನೆನಪಾಗ ಕುಂತ್ಯಾವ. ಅದಕ್ಕೆ ನಾನು ಬಂದ್ಬಿಟ್ಟೆ. ನಿಂಗೆ ನೋಡಿ 1-4 ದಿನ ಕರ್ಕೊಂಡು ಹೋಗುದ್ರಾತ ಅಂತ. ಹೌದೇನ್ ಬೇವಾ? ಬಾ ಒಳಗೆ ಬಾ, ಚಾಗಿ ಕುಡ್ದು ಒಟ್ಟು ರೆಸ್ಟ್ ಮಾಡ್ಬಾ. ನನ್ನ ಮಗಳ ನೀನ್ ರೆಸ್ಟ್ ಮಾಡವ, ಹೊಟ್ಟಿಲ್ಲದಿ ನಾನು ರೆಸ್ಟ್ ಮಾಡಕತ್ತನ. ನೀ ಆರಾಮ್ಸೆ ಕುಂದರು, ನಾನೆಲ್ಲ ಮಾಡ್ಕೊಡ್ತೇನೆ. ಬಾ ಅಪ್ಪ. ನಿಮ್ಮ ಅಪ್ಪಗೂ ಬಾ ಅಂತ ಕರೆದ್ನೆ, ಬರ್ಲಿಲ್ಲ. ಏನು ಮಾಡ್ಬೇಕು ಮತ್ತೆ? ನಿಮ್ಮಣ್ಣ ಅತ್ತಿಗೆಮ್ಮ ಇಬ್ರು ಅದಾರ ಮನ್ಯಾಗ. ನೋಡುವ, ನಿಮ್ಮ ಮಾವು ಒಟ್ಟು ಟೈಮಿಗೆ ಹೊತ್ತಿಗೆ ಊಟ ಕೊಡು ಅಂತ ಹೇಳೇ ಬಂದ ನೀವು. ಅಲ್ಲ ಕರೆ ಹೇಳವ, ಚಲೋ ಅದಿಯಲ್ಲ ಒಟ್ಟು ಗಂಡನ ಮನ್ಯಾಗ? ಹ್ಞೂ ಬೇ, ಆರಾಮದೀನಿ. ಸಾಕು ಬಿಡವ, ಇಷ್ಟು ಕೇಳಿದ್ನಲ್ಲ ತಂಪಾತ ಹೊಟ್ಟಿ. ಬಾ ಒಳಗೆ ಹೋಗುನ್ ಬಾ. ಅಲ್ಲ ಪಾಪ ನಮ್ಮವ್ವ ಇನ್ನ ವಿಷಯ ಏನಂತಾನ ಗೊತ್ತಿಲ್ಲ. ಇಷ್ಟು ಕನಸು ನೋಡಿ ಹೆದರ್ಕೊಂಡು ಓಡ್ ಬಂದ್ಬಿಟ್ಟ. ಇನ್ನ ಇಲ್ಲಿದ ರಾಮಾಯಣ ನೋಡ್ಬಿಟ್ರೆ ಏನೈತಾ ನಮ್ಮ ಅವ್ವನ ಪಜಿತಿ. ಈ ಕಿರಣ ನಮ್ಮ ಅವ್ವನ ಮುಂದೆ ಹೆಂಗಾರ ಮಾತಾಡ್ಬಿಟ್ರ ನಮ್ಮ ಅವ್ವ ಎದಿನ ಹೊಡ್ಕೊಂತಾಳ. ಏನಾರ ಮಾಡ್ಬೇಕು. ಎಲ್ಲಿ ಒಳಗೆ ಮಕ್ಕೊಂಡಾರನು ಅಳಿಯಂದ್ರು? ಹೂವ ತಡಿ ಕುಂದ್ರ, ಚಾ ತಂಬರ್ತೀನಿ. ತಡಿವಾ, ಈಗ ಬಂದಿನಿ. ಏನ್ ಚಾ ಅಂತಿ? ಅಳಿಯಂದ್ರ ಆರಾಮದಿರಿ? ಹೆಂಗದಿರಿ? ಪಾಪ ಹೊಸದಾಗಿ ಜೀವನ ಚಾಲು ಮಾಡಿರಿ, ಎಲ್ಲಾ ಅನುಕೂಲ ಆಗೈತಲ್ರಿ? ಆರಾಮದಿರಲ್ರಿ ಅಳಿಯಂದ್ರ? ಯಾಕ್ರಿ ಗಂಟ್ಲು ಏನಾರ ಹಿಡ್ಕೊಂಡತನ? ಅವಾಗಿಂದ ನಾ ಎಷ್ಟು ಮಾತಾಡಿದ್ರು ಹ್ಞೂ ಅನ್ನಕ್ ಕೂತ್ರಿ. ಏನಾರ ತ್ರಾಸ ಐತೇನ್ರಿ? ಅಲ್ಲ ಸ್ವಲ್ಪ ಇದ್ದಾಗ ನಾ ತೋರ್ಸ್ಕೊಂಬಿಡ್ರಿ. ಮೊನ್ನೆ ನಮ್ಮ ಊರಾಗ ಒಬ್ಬತ ಪರಮೇಶಿ ಅಂತದನ್ರಿ. ಗಂಟಲು ನೋವಾಗಿ ತೋರ್ಸ್ಕೊಂಡಿಲ್ರಿ ದವಾಖಾನ್ಯಾಗ. ಅದೆಂತದ ಥೈರಾಯ್ಡ್ ಆಗ್ಬಿಟ್ಟತಂತ. ಥೈರಾಯ್ಡ್ ಆಗಿ ಗಂಟ್ಲು ಉಬ್ಬಿಸಿ ಅಯ್ಯೋ ಜಗ್ ತ್ರಾಸ ಆತ. ಈಗ ಏನಾರ ತಟಕ್ಕೆ ಏನಾರ ಆತಂದ್ರೆ ದವಾಖಾನಿಗೆ ಓಡೋಗ್ಬಿಡ್ಬೇಕ್ರಿ. ಅಂತದೇನಾಗಿಲ್ಲ, ಆರಾಮದೇನಿ. ಮತ್ತೆ ಮೊದ್ಲ ಇಷ್ಟು ಬಾಯ್ ಬಿಟ್ಟು ಹೇಳಿದ್ರೆ ಆಕಿತ್ತು. ನನ್ನ ಮಗಳ ರೀ ಅಂತ ಹೇಳವ. ಮೊದ್ಲೆಲ್ಲ ಗೊತ್ತು ಬಿಡು, ಈಗ ರೀ ಅಂತ ಕರಿಯು. ಅಯ್ಯಳಿ ಅಂದ್ರ ಹಂಗ ಉಂಟಿರಲ್ಲ. ತಡ್ರಿ, ನಾನು ಊರಿಂದ ಚಲೋತ್ತಾಗಿ ದಾಸಿ ಮಾಡ್ಕೊಂಡ್ ಬಂದನ್ರಿ ಊರಿಂದ. ಮಧ್ಯಾಹ್ನದ ಅಡಿಗೆ ರಾತ್ರಿ ಅಡಿಗೆ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟನಿ. ಕುಂದ್ರಿ, ದಾಸಿ ಚಟ್ನಿ ಹಾಕೊಂಡ್ ಬರ್ತೀನಿ, ತಿಂದು ಹೋಗ್ರಂತ. ನನಗ್ ಬ್ಯಾಡ. ಯಾಕ್ರಿ ಏನಾತ? ಏನಾಗಿಲ್ಲ, ಆರಾಮದೇನಿ, ನನಗ್ ಬ್ಯಾಡ. ಇವಂದೊಂದ್ರ ಆಡಿ ಬಿಡ್ಬೆ. ಅದೇಂತದ ಡಯಟ್ ಪಯಟ್ ಮಾಡ್ತಾನ. ಜಿಮ್ ಎಲ್ಲ ಹಚ್ಚಾನಲ್ಲ, ಬೆಳಿಗ್ಗೆನ ಹೋಗಿ ಜಿಮ್ ಮಾಡಿ ಬರ್ತಾನವ. ಮನ್ಯಾಗಿಂದು ಎಣ್ಣಿದು ಅದು ಇದು ತಿನ್ನಂಗಿಲ್ಲ. ಅದ ಎಣ್ಣಿರ್ಲಾರ್ದು ಊಟ ನಾವೆಲ್ಲ ರುಚಿ ರುಚಿಯಾಗಿ ಮಾಡ್ತಿಂದ್ರ ಅವ್ರು ಹಾಳು ಮುಳು ತಿಂತಾರ ಅಷ್ಟ. ಬಾ ಬೇವ ಖರೇನು ದೋಸೆ ಇವೆಲ್ಲ ತಿನ್ನಂಗ ಆಗ್ಬಿಟ್ಟಿದ್ ಬೇ. ನೀ ಬಂದಿದ್ದಕ್ಕೆ ನಂಗ್ರ ಭಾಳ ಖುಷಿ ಆದ. ಬಾ ನಂಗೆ ದೋಸೆ ಹಚ್ಕೊಡು, ನಾ ತಿಂತಾನೆ. ಹೂನವ, ನೀ ತಿನ್ಲಂತಾನ ಅಲ್ಲೇನೋ ಮಾಡ್ಕೊಂಡು ಬಂದಿದ್ದು. ಅಷ್ಟಕ್ಕೂ ಅಲ್ಲಿ ನಾನು ಹಿಂಗೆ ಜಗ್ಗು ಹೊಡೆದನಿ ಬಡ್ದನಿ ತ್ರಾಸ ಮಾಡೇನಿ. ಒಂದಿನ ನಿನಗೆ ಏನು ಬೇಕು ಅಂತ ಕೇಳಿಲ್ಲ. ಈಗರ 1-4 ದಿನ ಇಲ್ಲೇ ಇದ್ದು ನೀನು ಯೋಗಕ್ಷೇಮ ನೋಡ್ಕೊಂಡು ಆರಾಮಾಗಿ ಇದ್ದೋಗ್ಬೇಕಂತ ಬಂದೆ ನೋಡ್ವಾ. ಈಗ ಅಳಿಯಂದ್ರು ಜಿಮ್ಗೆ ಹೋಗಿ ಬಂದು ಊಟ ಮಾಡ್ತಾರ ಏನ. ಬಾ ನಾವಿಬ್ರು ದಾಸಿ ತಿನ್ನೋಣ ಬಾರವ ಮಗಳ. ಬಾ ಬೇವಾ, ಊಟಕ್ಕೆ ಹಚ್ಕೊಡ್ಬಾ. ಏನ ಊಟಕ್ಕೆ ಬೇಕಾ? ಹೋಗಯ್ಯವ, ಹಚ್ಕೊಂತೀನಿ ಹೋಗಿ, ಎಲ್ಲ ಮಾಡಿರ್ತಾನಿ. ನಂದು ನನಗಾಗೈತಿ, ನಿಂದ ನಿನಗ ಹತ್ತು ಬಿಟ್ಟೈತಲ್ಲ. ಬೇವ ನಿನಗೇನಾಗಿತ್ತು? ಏನಾಗೈತಾ? ಅಲ್ಲ ನಿಮ್ಮಣ್ಣ ಅತ್ತಿಗೆಮ್ಮ ನಿನ್ನೆನ ಹೋಗ್ಯಾರ ಏನ ತವ್ರ ಮನೆಗೆ ಹೋಗಿ ಬರ್ತೀವಿ ಅಂತ. ಇನ್ನ ಬಂದಿಲ್ಲ. ಮತ್ತೆ ಸಿಟ್ಟಾಗಂಗಿಲ್ಲನೋ? ಕೇಳಾರ್ದ ಹೋಗ್ಬಿಟ್ರ ಅತ್ತಾಗ. ನೀನೇ ಹೋಗಿ ನೀನೇ ಬರ್ತೀನಿ ಅಂದಿದ್ರಿಲ್ಲ. ಅಯ್ಯಯ್ಯ, ಹೆಚ್ಚು ಕಡಿಮೆ ಯಾಕೆ ತಗೋಬೇ, ನೀ ಯಾಕಷ್ಟು ಮಾಡ್ತೀರಿ? ಅಲ್ಲ ಫೋನ್ ಅದಾವಿಲ್ಲ, ಫೋನ್ ಹಚ್ಚಿ ಹೇಳಕ್ ಬರಂಗಿಲ್ಲ ಇವಕ್ಕ. ಇರ್ಲಿ ಬರ್ತಾರ ತಗೋ. ನೀನ್ ಅತ್ತಾಗ ನಾ ಏನತ್ತೀನ ಅಂತ ಹೆದ್ರು ಬಿಟ್ಟೆ. ಈಗ ನೀನ್ ತಾಟ್ ಹಚ್ಚತಿ ಏನಿಲ್ಬೇ? ಏನಂಗಾಗಂಗಿಲ್ಲ ಕಾವ್ಯ, ನೀ ಹಚ್ಕೊಂಡು ತಿನ್ನೋಗು. ಏನ್ರೇ ನಿಂದರಿ ಇಲ್ಲಿ? ಏನಿಲ್ಲ, ಆಗಲೇ ದುಡ್ಯಾಕು ಅಂಟು 4 ದಿನ ಆತಲ್ಲ. ಪಗಾರ ಇಲ್ಲಿ? ಪಗಾರ? ಯಾವ ಪಗಾರ? ನಿನಗೆ ಯಾಕೆ ಕೊಡ್ಬೇಕು? ನಾ ಯಾರ ಕೈಯಾಗ ಕೊಡ್ಬೇಕು ಅವ್ರ ಕೈಯಾಗ ಕೊಟ್ಟಾನಿ, ನೀ ಸುಮ್ಕಿದ್ಬಿಡು. ಯಾರ ಕೈಯಾಗ ಕೊಡ್ಬೇಕು ಅವ್ರ ಕೈಯಾಗ ಕೊಟ್ಟಾನಿ ಅಂದ್ರೆ ಏನದ್ರ ಅರ್ಥ? ನನ್ ಸೊಸಿ ಕೈಯಾಗ ಕೊಟ್ಟಿನಾ? ಏನ ಸೊಸಿ ಕೈಯಾಗ ಕೊಟ್ಟಿಯಾ? ನಿನಗೇನ್ ಬಂದಿದ ಒತ್ಕೊಂಡು ಹೋಗುವಂತದ್ದು? ನಿನ್ನ ಬಾಯಾಗ ನನ್ನ ಮತ್ತೆ ಬರ್ತಾವ ನೋಡು. ನಾನು ಈ ಮನಿ ಏರಿ ಮನುಷ್ಯ ಹೇಳದನಿ. ಈ ಮನಿಗೆ ಏನ್ ಬೇಕು ಬ್ಯಾಡ ಎಲ್ಲ ತರುದು ಮಾಡುದು ನಾನು ಆಕೆ ಅಲ್ಲ ನೋಡು. ಇದೆಲ್ಲ ನಂಗ ಸರಿ ಒಂದಂಗಿಲ್ಲ. ನನ್ನ ಕೈಯಾಗ ಬಂದು ಬಿಡ್ಬೇಕು ಎಲ್ಲ ರೊಕ್ಕ. ನೋಡೇ ನಾನು ನೀ ಅಂತ ಚಂದ ತಂದು ಹಾಕ್ತಿ ಅಂತ. ಅವ್ರು ಇವ್ರ ಕಡೆ ಕಳಿಕಿಲಾಕ್ ಹೋದಾಗ ಅವ್ರು ಏನ್ ಕೊಟ್ಟಿರ್ತಾರ ನೋಡು, ಕಾಯಿ ಪಲ್ಲೆ ಅವ ತರುದು ಮಾಡಿ ಹಾಕುದು. ಅದ ಒಂದ್ ಪಲ್ಯಕ ನೀರ್ ಹಾಕಿ ಅದ ಸಾರು ಅದ ಪಲ್ಯ ಮಾಡಿ ಇಟ್ಬಿಡುದು. ಹಿಂಗ್ ಮಾಡಿ ರೊಕ್ಕ ಎಲ್ಲಿ ಕೂಡಿ ಎಲ್ಲಿ ಇಡಕುಂತೇವು ಹೇಳಿ?
ಅದು ರೊಕ್ಕ ಎಲ್ಲಿ ಕೂಡ ಇಡಾಕತಿ? ಇಲ್ಲಪ್ಪ, ನಾ ರೊಕ್ಕ ಎಲ್ಲ ಕೂಡಿಟ್ಟಿಲ್ಲ. ಎಲ್ಲಿ ಕೂಡಿಡೋದು? ಮನಿಗ ಸಾಲ್ವಲ್ತ ರೊಕ್ಕ. ನಿಮ್ದೊಂದು ಕತಿ ಅತ್ತಾಗ ಅದ 1,000-2,000 ರೂಪಾಯಿ ಅದ ಸಾಸಿವೆ ಡಬ್ಬ್ಯಾಗ ತೆಗೆದಿಡ್ತಿದ್ದೆ. ಮತ್ತೆ ಈ ತಿಂಗಳ ಪಗಾರನ ಬಂದಿಲ್ಲ. ಆ ರೊಕ್ಕನ ಮತ್ತ ಖರ್ಚು ಮಾಡ್ಕೊಂಡನಿ. ಈಗ ಸದ್ಯಕ್ಕೆ ಒಡ್ದು ಹುಡುಕ್ ತೆಗೆದ್ರು ನನ್ ಕಡೆ 100 ರೂಪಾಯಿ ಇಲ್ಲಪ್ಪ. ಕರೇನು ಹೌದೌದು, ಇರ್ಲಿಕ್ಕಿಲ್ಲ ಬಿಡು. ಅದಕ್ಕ ಮನೆ ಬಾಳೆಕ್ ರೊಕ್ಕ ಬೇಕು. ಆಕಿ ಕೈಯಾಗ ಏನು ಕೊಡಕ್ ಹೋಗ್ಬೇಡ್ರಿ, ನನ್ ಕೈಯಾಗ ಕೊಡ್ರಿ. ಆಗಲ್ಲೇ ಕೊಡಂಗಿಲ್ಲ. ನನ್ನ ಸೊಸಿನ ಮನಿ ನಡೆಸ್ಬೇಕು. ನನ್ನ ಸೊಸಿನ ಕರೆಕ್ಟ್. ಈಡ್ ದಿನ ನಾನ್ ಮಾಡಿದ್ ಹೋತನ ಗಾಳ್ಯಾಗ. ಈಡ್ ದಿನ ನಾನ್ ಮಾಡಿದ್ದಲ್ಲ, ಅವತ್ತು ಬರ್ಲಿಲ್ಲ ನೀನು ಬಾಯಾಗ. ಸಸಿ ಬಂದ್ಮೇಲೆ ಸಸಿನ ಕರೆಕ್ಟ್ ಅನು? ಹೌದೌದು, ಬಾರಿ ಚಂದ ಮಾಡಿ ಹಾಕಿಬಿಡು. ಬಾರಿ ಕಮ್ಮನ್ ಕೂಳು ಹಾಕಿ ಅದ 2 ರೊಟ್ಟಿ, ಅದ ನೀರ್ ಸಾರಿನ ಪಲ್ಲೆ, ಅದು ಅನ್ನ ರೇಷನ್ ಅಕ್ಕಿ. ಅದು ಬಿಟ್ರೆ ಏನ್ ಮಾಡಿ ಹಾಕಿ ನೀನು? ಹಬ್ಬದ ಅಡಿಗಿಲ್ಲ, ಏನು ಮಾಡಂಗಿಲ್ಲ. ಪಂಚಮಿ ಒಳಗೆ ಉಂಡಿ ಮಾಡ್ತೇವು, ಹಲ್ಲಿ ತುಂಡಿ. ಆಜು ಬಾಜು ಮಂದಿ ಯಾರು ಕೊಟ್ಟ ತಿನ್ನಕ್ ನಮಗ್ ಕೊಡ್ತಿ, ಇಲ್ಲಂದ್ರೆ ಇಲ್ಲ. ಅದು ಬಾರಿ ಕಮ್ಮಗ್ ಮಾಡಿ ಹಾಕಿ ಬಿಡುವ. ಈಗ ನೀನ್ ಏನ್ ಮಾಡಿದ್ರು ತಿನ್ಕೊಂಡು ಬೀಳಾಕ ಆಗಂಗಿಲ್ಲ ನಮ್ ಕೈಲಿ. ಏನ ನನ್ ಸಸಿ ರುಚಿ ರುಚಿಯಾಗಿ ಅಡಿಗೆ ಮಾಡೋದ್ ಕಲ್ತಾಳ. ಅಕ್ಕಿ ಮಾಡಿ ಹಾಕ್ತಾಳ, ನಾವು ತಿಂತವಿ ಅಷ್ಟೇ. ಕೆಲಸ ಅದಾವಲ್ಲಿ ಹೊತ್ತಾತ. ಬರ್ತೀನಿ ನಾನು. ಅಯ್ಯೋ, ನಿಮಗ ಅದು ಎಷ್ಟರ ಸೊಕ್ಕ ಬಂದಿರ್ಬೇಕು. ಈ ಸಸಿ ಬಂದ್ಮೇಲೆ ಕಾರ್ ಬಂತು. ಅಣ್ಣ ಅದಕ್ಕೆ ಬಂದ್ಲೇನ ಕಿಮಿಟಕ್ಲಾಡಿ ಸೋಗ್ಲಾಡಿ ಬರ್ಲಿ. ಈಗ ನೆನಪಾತೆ ನಮ್ಮನಿ. ಬರ್ಲಿ ಬಿಡ್ಲಿ. ಯಾವಾಗರ ತವ್ರ ಮನೆಗೆ ಹೋಗ್ಯಾಳ ನೋಡ್ರಿ, ನೀವು ಸುಮ್ಕಿದ್ ಬಿಡ್ರಿ. ಜಾಸ್ತಿ ಹೆಚ್ಚು ಕಡಿಮೆ ಮಾತಾಡಕ್ ಹೋಗ್ಬೇಡ್ರಿ. ಮತ್ತ ಸರಿ ಇರಂಗಿಲ್ಲ. ಮತ್ತ ನನ್ನ ಬಾಯಿ ಮತ್ತ ಚಲೋ ಇಲ್ಲ. ಮೊದ್ಲ ಸುಮ್ಕಿದ್ ಬಿಡ್ರಿ. ಅಲ್ಲಲ್ಲ ಅವಿನಾಶ, ನೀನೇನ ಹೋಗಿಲ್ಲ ಬರ್ತೀವಿ ಬಿ ಅಂತ? ವಸ್ತಿ ಇರೋದು ಏನಿತ್ತಲ್ಲ ಅಲ್ಲಿ. ಏಟೊತ್ತಿದ್ರು ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ದಿಲ್ಲ. ಹೇಳಾರ್ದ ಇದ್ದು ಬಿಟ್ರೆ ಹೆಂಗ್ಲ? ಏನ್ ಬಿಡಪ್ಪ, ಅಂತಿ ಬಂದ್ಮೇಲೆ ತಾಯಿಗ ಕಿಮ್ಮತ್ ಕೊಡುದ ಮರ್ತ್ ಬಿಟ್ಟಿ. ಅಲ್ಲ, ಹೇಳ್ಬೇಕು ಮಾಡ್ಬೇಕು, ಮನೆಗೆ ಹಿರಿಯರ್ ಅದಾರು ಅನ್ನೋದು ಇಲ್ಲ ಹೋಗ್ಬಿಡುದ ಅತ್ತಗನ. ಬೇವಾ ಹಂಗಲ್ ಬೇ. ಅದು ನಿನ್ನೆ ಹೊತ್ತಾಗ್ಬಿಡ್ತು. ಅದ್ರಾಗ ಗುಡುಗು ಮಿಂಚು ಇವೆಲ್ಲ ಇದ್ವಲ್ಲ. ರಾತ್ರಿ ಹೊಸದಾಗಿ ಮದ್ವೆ ಆಗೈತಿ, ಬ್ಯಾಡಪ್ಪ ಇಂತ ಟೈಮ್ನಾಗ ಹೋಗ್ಬೇಡ್ರಿ ಅಂತ ಅತ್ತಿ ಮಾವ ಭಾಳ ಅಂದ್ರು. ಅದಕ್ಕ ಅಲ್ಲೇ ಇದ್ವಿ. ಅಷ್ಟಕ್ಕೂ ಮಂಜೆ ಒತ್ತಿ ಮದ್ವೆ ಆದ್ಮೇಲೆ ಒಂದಿನ ವಸ್ತಿ ಇರಾಕಬೇಕು ಇವತ್ತು, ನಿಮ್ಗೆ ಅದೆಲ್ಲ ಗೊತ್ತಾಗಂಗಿಲ್ಲ, ಇರ್ರಿ ಅಂತ ಇರಿಸ್ಕೊಂಡ್ರು. ಆಕಿ ಹೇಳ್ತಾಳ 100 ಹೇಳ್ತಾಳ. ನೀನು ಬುದ್ಧಿ ಎಲ್ಲಿ ಹೋಗಿತ್ತ? ಲದ್ದಿ ತಿನ್ನಕ್ ಹೋಗಿತ್ತಾನ? ನಮ್ಮ ಅವ್ಗೆ ಹೇಳಿಲ್ಲ ನಾನು. ಹೇಳ್ಬೇಕು, ಫೋನ್ ಹಚ್ಬೇಕು. ಇಲ್ಲ ಅತ್ತಿರ ಅಲ್ಲಿ ನಿನ್ನೆ ಕರೆಂಟ್ ಇಲ್ರಿ, ಚಾರ್ಜಿಂಗು ಇಲ್ಲ ಇವ್ರ ಫೋನ್ಯಾಗ. ಇವ್ರ ಫೋನ್ ಚಾರ್ಜ್, ನಮ್ ಫೋನ್ ಚಾರ್ಜ್ ಬೇರೆ ಅದಾವ. ನಮ್ದು ಐಫೋನಾ ಓ ಫೋನ ಎಂತದ ಒಂದು ಫೋನ್ ಹೌದಿಲ್ಲ. ನಿನ್ ಫೋನಿಂದ ಹಚ್ಚಿದ್ರೆ ಏನಾಕಿತ್ತು? ಗಂಟು ಹೋಗ್ತಿತ್ತಾನು? ಅಯ್ಯೋ, ನಿಮ್ದು ಫೋನ್ ನಂಬರ್ ಇಲ್ರಿ ಅತ್ತೀರ. ಫೋನ್ ನಂಬರ್ ಇಲ್ಲ. ಒಟ್ಟು ತಾಯನ ಕಿಮ್ಮತ್ ಇಲ್ಲ. ಏಟಾದ್ರು ಮಲ್ತಾಯಲ್ಲ. ನನಗೆ ಹೇಳಿ ಏನಾಗ್ಬೇಕಾಗತ್ತೆ ಬಿಡು, ತಿಳ್ದಂಗ್ ಮಾಡ್ರಿ. ಈ ಬೀಗ್ರ ನಿಮಗೇನ್ ಗೊತ್ತಿರ್ಲಾರ್ದೇನ್ರಿ? ಮದುವೆ ಆದ್ಮೇಲೆ ತವ್ರ ಮನೆಗೆ ಒಂದಿನ ವಸ್ತಿ ಉಳಿಯೋದು ಗೊತ್ತಿಲ್ಲ ನಿಮ್ಗ? ಅಯ್ಯೋ ಏನಂತ ಮಾತಾಡ್ತೀರಿ ಬೀಗ್ರ? ಉಯ್ಯುದಿರಿ ಹೀಗೆ ಬಾಯಿ ಬಿಡ್ಕಿ ಮಂಜವ್ವ ಇನ್ನ ಹೋಗಿಲ್ಲನ ಇವ್ರವ್ರೀಗ. ನಾನೀಗ ಬಂದಿಲ್ಲ, ಇದ್ರ ಮೇಲೆ ಹದ್ದು ಬಸ್ತಾಗ ಇಟ್ಕೋಬೇಕು ಅಂತ ಪಿಲಾನ್ ಮಾಡಿದ್ರ ಈಕೇನಿಕಿ ಹಿಂದನ ಬಂದ್ಬಿಟ್ಟಾಳಲ್ಲ. ಥೋ, ಅದ 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 ನಂಗ ಗೊತ್ತಿಲ್ಲ. ನೀವು ಹೇಳಿ ಹೋಗ್ಬೇಕಲ್ಲ ಒಂದಿನ ವಸ್ತಿ ಇದ್ ಬರ್ತೀವಿ ಅಂತ. ಹಂಗ ಹೋಗ್ಬಿಟ್ರಲ್ಲ. ಮತ್ತ ಬೈದೆ. ಸಣ್ಣ ಹುಡುಗರು ಅಕ್ಕವು ಒಟ್ಟು ಬೈದ್ ಬುದ್ಧಿ ಹೇಳಿದ್ರೆ ತಿಳ್ಕಂತಾವು. ಹೌದೌದು ಬಿಡ್ರಿ. ಅಂದ್ರ ಬೈಬಾರ್ದು. ದೊಡ್ಡವಾಗಿ ಹುಡ್ರು ಮದ್ವೆ ಆಗೈತಿ, ಬೈದ್ ಹಿಂಗತಿ ಹೆಂಗಾರ ಅನ್ನೋದು ಮಾಡಿದ್ರ ಅವು ಜಗಳಕ್ಕವ್ರಿ ಮನ್ಯಾಗ. ಬೈಬಾರ್ದು. ನಾನಂತೂ ಯಾರಿಗೂ ಬೈಂಗಿಲ್ ಬಿಡ್ರಿ. ನನ್ನ ಮಗ್ಗಾಗ್ಲಿ ನನ್ನ ಮಗಳಿಗಾಗ್ಲಿ ಯಾರಿಗೂ ಬೈಂಗಿಲ್ರಿ. ಹೌದೌದು, ಬೈಬಾರ್ದು. ಊಟಕ್ಕೆ ಕುಂದ್ರ ಬರ್ರಿ. ಊಟ ಆತ್ರಿಪ್ಪ, ಆತ. ಅದ ಫ್ಯಾಮಿಲಿ ಎಲ್ಲರೂ ಸೇರಿ ಊಟಕ್ಕೆ ಹೋಗಿದ್ವಿ ಹೊರಗ. ಊಟ ಮುಗಿಸ್ಕೊಂಡ ಬಂದ್ಬಿಟ್ರಿ. ನಾಷ್ಟ ಮಾಡಿದಿಲ್ರಿ, ಡೈರೆಕ್ಟ್ ಊಟಕ್ಕೆ ಹೋಗ್ಬಿಟ್ರಿ. ಊಟ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡ ಬಂದೇವೀಗ. ಬೇವಾ, ನಾನು ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ಬೇಕು. ನಾನು ಇನ್ ಬರ್ಲಾ ಅಂದ್ರ ಸರ್ ಫೋನ್ ಮಾಡಿದ್ರು. ಯಾಕಪ್ಪ ಇವತ್ತು ಬಂದೇ ಇಲ್ಲಲ್ಲ ಅಂತ. ಬರಾತೀನ್ರಿ ಸರ, ಸ್ವಲ್ಪ ಲೇಟ್ ಆತ ಅಂತ ಹೇಳಿ ಎಲ್ಲ ಹೇಳೇನಿ. ಬರ್ತೀನಿ ಸುಚಿತ್ರಾ, ಬರ್ತೀನಿ. ಮಂಜಾವತಿ ಬರ್ತೀನಿ. ಮೆಲ್ಕ್ ಹೋಗಪ್ಪ. ಏನ ಮೆಲ್ಕ್ ಹೋಗ? ಅದು ಕಲೆಕ್ಷನ್ ರೀ ಅವ್ರ ಇಲ್ಲೇ ಕಾರ್ ಪಾರ್ಕ್ ಮಾಡತ್ತಾರಿ. ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೋದ್ರು. ಇಲ್ಲೇ ದೊಡ್ಡ ಮರ ಐತಲ್ರಿ, ಅದ್ರ ಬುಡಕ ಕಾರ್ ಇಟ್ಟು ಬರ್ತಾನಿ. ಮತ್ತ ಬಿಸಿಲಿಗೆ ಇದು ಆಕೇತಿ ಅಂತ ಅಲ್ಲಿ ಇಡಕ್ ಹೋಗ್ಯಾರಿ. ಹೌದನ್ರಿ, ಆ ತಗೋರಿ. ನಾನು ಬರ್ತೀನಿ ರೀ, ಕೆಲಸ ಅದಾವು. ಸುಚಿತ್ರಾ, ನಡಿವಾ ಊಟ ಮಕ್ಕಂಡ ಎದ್ದೇಳು. ನಡಿ. ನೀನಾರ ಊಟಕ್ಕೆ ಹಚ್ಕೊಡ್ಲಿಲ್ಲ, ನಾನು ಹಚ್ಕೊಂಡು ಊಟ ಮಾಡ್ತೀನಿ. ಇಲ್ಲಿ ನಂದು ನನಗೆ ಹತ್ತತಿ, ಇವಕ್ಕ ತಿನ್ನೋದ ಹತ್ತ ಬಿಟ್ಟತಿ. ಅಲ್ಲ, ಇವತ್ತಿನ ಸುಟ್ಟಿಗೆ ಸೀರೆಗೆ ಇಟ್ಕೊಂಡು ಹಂಗ ಬಂದಾರಲ್ಲ. ನಾನು ಈಡನ ಆಸ್ತಿ ಏನಾರ ತರಬಹುದು ಅಂತ ತಿಳ್ಕೊಂಡಿನಿ. ಖಾಲಿ ಕೈಲಿ ಹಂಗ ಬಂದಾರ. ಅಯ್ಯೋ ದೇವ್ರೆ, ಇದು ಎಂತ ಹಣೆ ಬರಾತು. ಅಲ್ಲ, ಏನಾರ ಅನ್ಬೇಕು, ಬೈಬೇಕು. ಇವತ್ತಿಂದ ಬಂದೋಬಸ್ನಾಗ ಇಟ್ಕೋಬೇಕು ಅಂದ್ರೆ ಈಕಿ ಮಂಜವ್ವ ಇನ್ನ ಬಂದಾಳಲ್ಲ, ಹೋಗ್ಬೇಕಿಲ್ಲ. ಅದ್ 2 ದಿನ ಇರ್ತಾಳ ಏನ ನೋಡ ಮಟ ನೋಡಿ ನಾನು ಬೈದು ಕಳಿಸ್ಬಿಡ್ತೀನಿ. ಇಲ್ಲಿ ಮನೆ ನಡ್ಸೋದ್ ಖರ್ಚ ಹೆಚ್ಚಾಗೈತಿ. ಮತ್ ಇವ್ರದೊಂದು ಅದ್ರಾಗ ಚಾಕ್ರಿ. ಅಡುಗೆ ಮಾಡ್ತಾಳ, 2 ತರದ ಪಲ್ಯ ಅಂತ, ಸಾರ್ ಅಂತ. ಅಯ್ಯವ್ವ ನಾವಲೆ ಬೈವ. ಥೂ, ಹಿಂಗಾದ್ರೆ ಮನಿ ಬಾಳೆ ಉದ್ದಾರಕ್ಕವೇ ನೀವು ಎಲ್ಲರ. ನಾನು ಅಡುಗೆ ಮಾಡ್ತೀನಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅವಾಗ ನೀವೇ ನೋಡಿ ಎಂಜಾಯ್ ಮಾಡಬಹುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ.